ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು 35 ನಿಮಿಷದಲ್ಲಿ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಸೊ ನೀವು ಆಲ್ರೆಡಿ ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡಿಕೊಂಡು ನನ್ನ ಜೊತೆಲಿ ಸ್ಟಿಚ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಇದರಲ್ಲಿ ಯಾವುದೇ ರೀತಿ ಎಡಿಟಿಂಗ್ ಮಾಡಿಲ್ಲ, ಯಾವುದೇ ರೀತಿ ಫಾಸ್ಟ್ ಮಾಡಿಲ್ಲ. ಸೊ ನಾನು ಹೇಗೆ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅದೇ ರೀತಿ ಮಾಡಿದ್ದೀನಿ. ನೀವು ಕೂಡ ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಕೊಂಡು ನನ್ನ ಜೊತೆನೇ ಸ್ಟಿಚ್ ಮಾಡಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕೆ ಆಗೋದಿಲ್ಲ ಅಂತ ನಾನು ಹೇಳ್ಕೊಡ್ತೀನಿ ಬೇಕಾದರೆ. ಫಸ್ಟ್ ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತಿದ್ದೀನಿ. ನೋಡಿ, ನಾರ್ಮಲ್ ಸ್ಪೀಡಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಸ್ಪೀಡ್ ಮಾಡಿಲ್ಲ, ಹಾಗೆಯೇ ಎಡಿಟಿಂಗ್ ಕೂಡ ಮಾಡಿಲ್ಲ. ಹಾಗೆಯೇ ಇಲ್ಲಿ ಬಂದು ನಾನು ಥ್ರೆಡ್ ಪೈಪಿಂಗ್ನ ಹಾಕಿದ್ದೀನಿ ಫ್ರಂಟು ಮತ್ತು ಬ್ಯಾಕು. ಸೊ ಯಾವುದೇ ರೀತಿ ಡಿಸೈನ್ ಇಲ್ಲ. ಈ ರೀತಿ ಡಿಸೈನ್ ಇಲ್ಲದೆ ಇರೋವಂಥ ಬ್ಲೌಸ್ನು ಕೂಡ ಹೇಗೆ ನಾವು 35 ನಿಮಿಷದಲ್ಲೆಲ್ಲ ಸ್ಟಿಚ್ ಮಾಡ್ಬೋದು, ಬಿಗಿನರ್ಸ್ ಕೂಡ ಮಾಡ್ಬೋದು ಅಂತ ಲೈವಲ್ಲೇ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ನೀವು ಕೂಡ ಬ್ಲೌಸ್ನ ತೆಗೆದು ಇಟ್ಕೊಳ್ಳಿ. ಸೊ ತೆಗೆದಿಟ್ಕೊಂಡು ಕಟಿಂಗ್ ಮಾಡಿ ಇಟ್ಕೊಳ್ಳಿ. ಕಟಿಂಗ್ ಮಾಡಿ ಇಟ್ಕೊಂಡು ನಾನು ಹೇಗೆ ಸ್ಟಿಚ್ ಮಾಡ್ಕೊಳ್ತಾ ಬಂದಿದ್ದೀನಿ ಅಲ್ವಾ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಸ್ಟಿಚಿಂಗ್ ಮಾಡಿ ನೀವು ನೋಡಿ ಅದಾದಮೇಲೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ಇವಾಗ ನೋಡಿ, ಫಸ್ಟು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಲ್ಲಿ ಎಕ್ಸ್ಟ್ರಾ ಪೀಸ್ನೂ ಕೂಡ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ನಿಮ್ಗೆ ಯಾರಾದರೂ ಸಪೋರ್ಟ್ಗಿತ್ತು ಅಂತಂದರೆ ನೀವು ಸ್ಟಿಚ್ ಮಾಡಿ ಕೊಡಿ. ಅವರು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟಿಂಗ್ ಮಾಡಿ ಕೊಡ್ತಾರೆ. ಸೊ ನನಗೆ ಇಲ್ಲಿ ಎಲ್ಲ ಮಕ್ಕಳು ಕೂಡ ಕಾನ್ವೆಂಟ್ ಹೋಗಿರ್ತಾರೆ ಅಲ್ವಾ, ಯಾರೂ ಇಲ್ಲ, ಹಾಗಾಗಿ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಒಂದು ಸ್ಲೀವ್ಸ್ ರೆಡಿ ಆಯಿತು. ಒಂದು ಸ್ಲೀವ್ಸ್ ರೆಡಿ ಆಗೋದಕ್ಕೆ 1 ನಿಮಿಷ 35 ಸೆಕೆಂಡ್ ಆಯಿತು. ಸೊ ಇನ್ನೊಂದು ಸ್ಲೀವ್ಸ್ನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಈ ಸ್ಲೀವ್ಸ್ನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ಯಾಕೆ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ? ಖಂಡಿತವಾಗ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ಒಂದು ಸಲ ಟ್ರೈ ಮಾಡಿ. ಸೊ ಟ್ರೈ ಮಾಡಿ ನೋಡಿ ಆಗುತ್ತಾ ಇಲ್ವಾ ಅಂತ ಆಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇದು ನೋಡಿ, ದಾರ ಕೂಡ ಕಟ್ಟಾಯಿತು, ಕೆಳಗಡೆ ದಾರ ಹಾಗೆ ಹಾಕ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನೀವೆಲ್ಲ ಸುಳ್ಳು ಹೇಳ್ತೀರಾ, 2 ಅವರ್ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ, ಹಾಗೆ ಹೀಗೆ ಅಂತ. ಸೊ ಅದಕ್ಕೋಸ್ಕರನೇ ನಾನು ನನ್ನ ಜೊತೆಲೇ ಸ್ಟಿಚ್ ಮಾಡಿ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇರೋದು. ಇವಾಗ ನೋಡಿ, ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಲೈನಿಂಗ್ ಮೇಲ್ಗಡೆ ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವೇನಾದರೂ ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ದಿನಕ್ಕೆ ಎಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೋದು ಅಲ್ವಾ. ಸೊ ಬೇರೆ ಕೆಲಸಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಕೆಲಸನೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮತ್ತೆ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. ಸೊ ನಾನು ಇದರಲ್ಲಿ ಮೋಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಕಾಲಲ್ಲಿ ಸ್ಟಿಚ್ ಮಾಡ್ತೀರಾ ಅಂತಂದರೂ ಕೂಡ ಈ ರೀತಿ ಮಿಷಿನ್ಗಳಲ್ಲಿ ಇದೇ ಸ್ಪೀಡಲ್ಲೇ ಸ್ಟಿಚ್ ಮಾಡ್ಬೋದು. ಕಾಲಲ್ಲಿ ಸ್ಟಿಚ್ ಮಾಡಿದ್ರೂ ಏನಂತಂದರೆ ಒಂದು 2-3 ಬ್ಲೌಸ್ ಹೊಲಿತು ಅಂತಂದರೆ ನಿಮಗೆ ಬೆನ್ನು ನೋವು, ಕಾಲು ನೋವು ಎಲ್ಲ ಬರುತ್ತೆ. ಸೊ ಮೋಟರ್ ಯೂಸ್ ಮಾಡ್ಕೊಳ್ಳಿ. ನೀವು ಬೆಟರ್ ಅಂತಂದರೆ ಮೋಟರ್ ತಗೊಳ್ಳಿ. ಸೊ ಅದೇನು ಜಾಸ್ತಿ ಅಮೌಂಟ್ ಆಗೋದಿಲ್ಲ, ನಿಮಗೆ 1700 ರೂಪಾಯಿ 1800 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಮೋಟರ್ನ ತಗೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಬ್ಯಾಕ್ ಪೇನ್ ಕೂಡ ಇರೋದಿಲ್ಲ, ಹಾಗೆಯೇ ಕಾಲು ಕೂಡ ನೋಯೋದಿಲ್ಲ. ಹಾಗಾಗಿ ಮೋಟರ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, 2 ಸ್ಲೀವ್ಸು ಕೂಡ ರೆಡಿ ಆಯಿತು. 2 ಸ್ಲೀವ್ಸ್ ರೆಡಿ ಆಗೋದಕ್ಕೆ 3 ನಿಮಿಷ 17 ಸೆಕೆಂಡ್ ತಗೊಂತು. ಇವಾಗ ಬೆಲ್ಟ್ ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ಬೆಲ್ಟ್ ಪಟ್ಟಿಗಳನ್ನೂ ಕೂಡ ಈ ರೀತಿ ಆಪೋಸಿಟ್ ಸೈಡಲ್ಲೇ ಇಟ್ಕೊಳ್ಳಿ. ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಒಂದು 1/4 ಇಂಚಷ್ಟು ಬಟ್ಟೆಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಇಟ್ಕೊಂಡು ಆಪೋಸಿಟ್ ಸೈಡ್ಗೆ ಈ ರೀತಿ ಇಟ್ಕೊಂಡು ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ ನಾನು ಹೇಳ್ಕೊಡ್ತಾ ಇರೋ ಅಂಥದ್ದು. ನೋಡಿ, ಹೀಗೆ ಇಲ್ಲೂ ಕೂಡ ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಓಪನ್ ಮಾಡ್ಕೊಳ್ಳಿ. ಲೈನಿಂಗ್ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ಕೋಬೇಕು ಹೀಗೆ. ಸೊ ನಾನು ಒಂದಿನ ತೋರಿಸ್ಕೊಡ್ತೀನಿ, ಮಿಷಿನ್ ಸೌಂಡು ಕೂಡ ಆ್ಯಡ್ ಆಗಬೇಕು ಆ ರೀತಿ. ಅದನ್ನು ಕೂಡ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಮಿಷಿನ್ ಸೌಂಡು ಕೂಡ ಆ್ಯಡ್ ಆಗಿ ಲೈವಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅರ್ಧ ಗಂಟೆಯಲ್ಲಿ ಸ್ಟಿಚ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾರ್ಮಲ್ ಸ್ಪೀಡು, ಇಲ್ಲಿ ಯಾವುದೇ ರೀತಿ ಸ್ಪೀಡ್ ಮಾಡಿಲ್ಲ. ನಾನು ಇಷ್ಟು ಸ್ಪೀಡಲ್ಲಿ ಸ್ಟಿಚ್ ಮಾಡ್ತೀನಿ, ಅಷ್ಟೇ ಸ್ಪೀಡಲ್ಲೇ ನಿಮಗೆ ಹಾಕಿದ್ದೀನಿ. ನೋಡಿ, ಇವಾಗ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಇದಾದಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಓಪನ್ ಮಾಡಿಕೊಂಡು ಎರಡನ್ನೂ ಕೂಡ ಇದನ್ನು ಅಷ್ಟೇ ಆಪೋಸಿಟ್ ಸೈಡಲ್ಲಿ ಇಟ್ಕೊಳ್ಳಿ. ಇದನ್ನು ಹಿಂದ್ಗಡೆ ತೆಗೆದು ಹಾಕ್ಕೊಂಡ್ರೆ 2 ಕೂಡ ಆಪೋಸಿಟಲ್ಲಿ ರೆಡಿ ಆಗುತ್ತೆ. ಸೊ ಒಂದನ್ನು ಈ ರೀತಿ ಇಟ್ಕೊಂಡು ನಾವು ಬಲಗಡೆಗೆ ಯಾವುದು ಬರುತ್ತೆ ಅಲ್ವಾ, ಅಲ್ಲಿಗೆ ಥ್ರೆಡ್ ಪೈಪಿಂಗ್ ಹಾಕ್ಕೋಬೇಕು. ಇದು ಬಂದು ಎಡಗಡೆಗೆ ಬರುತ್ತೆ, ಹಾಗಾಗಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ನ ಹಾಕ್ತಾಯಿಲ್ಲ.
ಸೊ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಪೀಸ್ನ. ಮತ್ತೆ ಉಲ್ಟಾ ತಿರುಗಿಸಿ ಅದ್ರ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಇಲ್ಲಿ ನೀವು ಉಲ್ಟಾ ತಿರುಗಿಸಿ ಹೊಲಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಸಣ್ಣದಾಗಿಯೇ ಹೊಲಿಗೆ ಹಾಕ್ಕೊಳ್ಳಿ. ನಿಮಗೆ ಚೆನ್ನಾಗಿ ಬರುತ್ತೆ. ಸಣ್ಣದಾಗಿ ಹೊಲಿಗೆ ಹಾಕೋದ್ರಿಂದ ನೀಟಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಪೂರ್ತಿ ಬ್ಲೌಸ್ನ ಸುತ್ತ ನೀವು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಇಲ್ಲಿ ಬ್ಲೌಸ್ ಸುತ್ತ ಹೊಲಿಗೆ ಹಾಕೋದು ಅಂತಂದರೆ ಏನು ಅಂದರೆ, ಈ ಕಡೆ ಉಕ್ಸ್ಪಟ್ಟಿ ಕಡೆ, ಆ ಕಡೆ ಸೈಡ್ ಜಾಯಿಂಟ್ ಕಡೆ ಅಲ್ಲೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನಾನು ತೋರಿಸ್ಕೊಟ್ಟೆ ಅಷ್ಟೇ. ನೀವು ಹಾಗೇ ಈ ಕಡೆ ಸೈಡ್ದು ಮತ್ತು ಆರ್ಮೋಲ್ ಹತ್ರ ಹತ್ರ ಸ್ಟಿಚ್ ಮಾಡಿಕೊಂಡ್ರು ಕೂಡ ಸಾಕು. ನೋಡಿ ಈ ಕಡೆದೆ ಆಯ್ತಲ್ವ. ಇದನ್ನು ಕೂಡ ಅಷ್ಟೇ ಮತ್ತೆ ಆರ್ಮೋಲ್ ಹತ್ರ ಕೂಡ ಇಲ್ಲೂ ಕೂಡ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಫಾಸ್ಟ್ ಮಾಡಿ ಹೇಳ್ಕೊಟ್ಟಿದ್ದಿದ್ರೆ ನಿಮಗೆ ಅರ್ಥ ಆಗ್ತಿತ್ತು, ಬೇಗ ಬೇಗ ಅನಿಸುತ್ತೆ. ಬಟ್ ಏನು ಅಂತಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾರೆ, ನಾನು ತುಂಬ ವರ್ಷದಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ, ಸೊ ಅರ್ಧ ಗಂಟೆಯಲ್ಲೆಲ್ಲ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ, ಒಂದು 3/4 ಗಂಟೆ ಅಥವಾ 1 ಅವರ್ ಆದರೂ ಬೇಕು ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ನಾನು ನೋಡಿ ನಾರ್ಮಲಾಗಿಯೇ ಸ್ಟಿಚ್ ಮಾಡಿದ್ರು ಕೂಡ ಅರ್ಧ ಗಂಟೆಯಲ್ಲಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಬಂದು ನೀವು ಟೇಪ್ಲೇ ಅಳತೆ ತಗೊಂಡೇ ಹಾಕ್ಕೊಳ್ಳಿ. ಯಾಕಂತಂದರೆ ನಾವು ಸುಮಾರು ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಡಾಟ್ ಬರುತ್ತೆ ಅನ್ನೋದು ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಗಾಗಿ ಹಾಗೇ ನಾವು ಮಾರ್ಕ್ ಮಾಡ್ದೇ ಹಾಗೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ. ಸೊ ನೀವು ನಾನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ, ಅಳತೆ ಬ್ಲೌಸಲ್ಲೇ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡೆ ಅಂತ ನೀವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಮಗೆ ತುಂಬಾ ಅಭ್ಯಾಸ ಇರೋದ್ರಿಂದ ನಾನು ಯಾವುದೇ ರೀತಿ ಅಳತೆ ತಗೊಳ್ಳೋದಿಲ್ಲ, ಯಾವುದೇ ಬ್ಲೌಸ್ಗಾದರೂ ಅಳತೆ ತಗೊಳ್ಳೋದಿಲ್ಲ, ಹಾಗೆಯೇ ಮಾರ್ಕ್ ಮಾಡ್ಕೋತೀನಿ. ಸೊ ಬೆಲ್ಟ್ ಪಟ್ಟಿನ ನೋಡಿ ಈ ರೀತಿ ಇಟ್ಕೊಂಡು ಅದನ್ನು ಕೂಡ ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಇದು ಇಲ್ಲಿಗೆ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಅದನ್ನು ಈ ರೀತಿ ಉಲ್ಟಾ ತಿರುಗಿಸಿ ಮೇಲ್ಗಡೆ ಹಾಕ್ಕೊಳ್ಳಿ. ಓಕೆನಾ, ಗೊತ್ತಾಯ್ತಲ್ವ. ಇನ್ವಿಸಿಬಲ್ ಆಗಿ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ಅದನ್ನು ಈ ರೀತಿ ಮೇಲ್ಗಡೆ ಇಟ್ಟು 1/4 ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಮತ್ತೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ನಾವು ಕಟಿಂಗ್ ಮಾಡೋದು ಕರೆಕ್ಟ್ ಇತ್ತು ಅಂತಂದರೆ ಲೆಂತ್ ಸರಿ ಇದೆಯಾ ಇಲ್ವಾ ಅಂತ ಏನು ಚೆಕ್ ಮಾಡೋದೇ ಬೇಡ, ಅದು ಕರೆಕ್ಟಾಗಿ ಬಂದಿರುತ್ತೆ. ಸೊ ಮತ್ತೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಅಲ್ಲೂ ಕೂಡ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈ ರೀತಿ ಬೆಲ್ಟ್ ಪಟ್ಟಿಗೆ ಹಾಗೆಯೇ ಉಕ್ಸ್ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಅದಕ್ಕೆಲ್ಲ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡ್ಕೊಂಡಾಗ ನಿಮಗೆ ರೆಡಿ ಆಯಿತು, ಇನ್ವಿಸಿಬಲ್ ಆಗಿ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಸೊ ಎಕ್ಸ್ಟ್ರಾ ಪೀಸ್ ಇರೋ ಅಂಥದ್ದನ್ನು ಕಟಿಂಗ್ ಮಾಡಿಕೊಂಡು ನೋಡಿ, ಇವಾಗ ಒಂದು ಸಮ ಇದೆಯಲ್ವಾ, ಬೇಕಾದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಕರೆಕ್ಟಾಗಿಯೇ ಇರುತ್ತೆ. ನಾನು ಆಮೇಲೆ ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹಾಕೋದಕ್ಕಿಂತ ಮುಂಚೆ ಇನ್ನೊಂದನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡು ಬಿಡೋಣ. ಸೊ ಇನ್ನೊಂದು ರೆಡಿ ಮಾಡ್ಕೊಂಡಾದಮೇಲೆ ನಾನು ಒಟ್ಟಿಗೆ ತೋರಿಸ್ತೀನಿ ಎರಡನ್ನೂ ಕೂಡ, ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡುವಂಥದ್ದು. ಇದನ್ನು ಕೂಡ ಅಷ್ಟೇ. ಇದಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಓಪನ್ ಇಟ್ಕೊಂಡಿದ್ದೀವಿ ಅಲ್ವಾ, ಓಪನ್ ಯಾವ ರೀತಿ ಮೇಲ್ಗಡೆ ಇಟ್ಕೊಂಡಿದ್ದೀವಿ ಅದರ ಮೇಲ್ಗಡೆ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಅಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಹಾಕೋಬೇಕು. ಸೊ ಥ್ರೆಡ್ ಪೈಪಿಂಗ್ ಹಾಕೊಳ್ಳೋದಕ್ಕಿಂತ ಮುಂಚೆ ನಾವು ಲೈನಿಂಗ್ ಮೇಲ್ಗಡೆನೇ ಥ್ರೆಡ್ ಪೈಪಿಂಗ್ ಹಾಕ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಇನ್ವಿಸಿಬಲ್ ಆಗಿ ಥ್ರೆಡ್ ಪೈಪಿಂಗ್ ರೆಡಿ ಆಗುತ್ತೆ. ಸೊ ನೋಡಿ ಈ ರೀತಿ ಗೋಲ್ಡ್ ಕಲರ್ನ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನಿಮ್ಮ ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ದೇ ತೆಗೆದು ಹಾಕ್ಕೊಳ್ಳಿ. ಇದು ಬಂದು ಗೋಲ್ಡ್ ಕಲರ್ಲೇ ಲೇಸ್ ಬೇಕು ಅಂದಿರೋದ್ರಿಂದ ನಾನೇನು ಮಾಡಿದ್ದೀನಿ, ಗೋಲ್ಡ್ ಕಲರ್ದು ಫಸ್ಟ್ ಥ್ರೆಡ್ ಪೈಪಿಂಗ್ ಹಾಕಿ ಅದಾದಮೇಲೆ ಲೇಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ನಾವು ಯಾವ ರೀತಿ ಸೀದಾ ಇಟ್ಕೋತೀವಿ ಅಲ್ವಾ, ಅದ್ರ ಮೇಲ್ಗಡೆ ಇದನ್ನು ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಇದು ಬಂದು ಅದ್ರ ಮೇಲ್ಗಡೆ ಉಲ್ಟಾ ಇಡಬೇಕು, ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಥ್ರೆಡ್ ಪೈಪಿಂಗ್ ಹಾಕೋದು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಹೇಗೆ ಹಾಕೋದು ಅಂತ. ಇದನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ನಾವು ಫಸ್ಟ್ ಹೇಗೆ ಇಟ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಇಟ್ಕೊಳ್ಳಿ ಹೀಗೆ. ಸೊ ನನಗೆ ಗೊತ್ತಾಯ್ತಲ್ವ ನಾನು ಥ್ರೆಡ್ ಪೈಪಿಂಗ್ ಹಾಕಿದ್ದು ಹೇಗೆ ಅಂದ್ಬಿಟ್ಟು. ಈ ರೀತಿ ಇಟ್ಕೊಂಡು ನಾವು ಎಲ್ಲಿ ಹೊಲಿಗೆನ ಹಾಕ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆನೇ ಹೊಲಿಗೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು, ಫಸ್ಟು ಹೊಲಿಗೆ ಎಲ್ಲಿಗೆ ಬಂದಿರುತ್ತೆ ಅಲ್ಲಿಗೇ ಬರಬೇಕು, ಅದು ಆ ರೀತಿ ಹಾಕ್ಕೊಳ್ಳಿ.
ಹಾಕೊಂಡಾದಮೇಲೆ ಓಪನ್ ಮಾಡಿಕೊಂಡು ನಾಚ್ ಹಾಕೊಳ್ಳಿ. ಅದನ್ನು ಮಾತ್ರ ಮರಿಬೇಡಿ, ಇಲ್ಲಾಂದರೆ ಪೈಪಿಂಗ್ ಅನ್ನೋದು ನಿಮಗೆ ಫಿನಿಶಿಂಗ್ ಕಾಣಿಸೋದಿಲ್ಲ, ಎತ್ಕೊಂಡಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ ಅನ್ನೋದು ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಈ ರೀತಿ ಓಪನ್ ಮಾಡ್ಕೊಂಡು ಇವಾಗ ಇನ್ನೊಂದು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಇನ್ನೂ ಕೂಡ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಕೂಡ ಅಷ್ಟೇ, ಇದಿಷ್ಟು ಆದಮೇಲೆ ಮತ್ತೆ ಸುತ್ತ ಹೊಲಿಗೆನ ಹಾಕ್ಕೊಳ್ಳಿ. ಸುತ್ತ ಹೊಲಿಗೆ ಹಾಕ್ಕೊಂಡಾದಮೇಲೆ ಬೆಲ್ಟ್ ಪಟ್ಟಿನ ಇದಕ್ಕೂ ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು. ಒಂದು ಬ್ಲೌಸ್ನ ನೀವು ಸ್ಟಿಚ್ ಮಾಡೋದಕ್ಕೆ ಅಂತ ಕೂತ್ಕೊಂಡ್ಮೇಲೆ ಏನೋ ಒಂದು ಸಲ ಬೇಕಾದರೆ ಎದ್ದು ಪದೇ ಪದೇ ಎದ್ದು ಕೂತ್ಕೊಳ್ಳೋದು, ಇಲ್ಲ ಫೋನ್ ನೋಡೋದು, ಆ ಥರ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲನೂ ಕೂಡ ಸೈಡ್ಗಿಟ್ಟು, ನಾನು ಹೇಳ್ದೆ ಅಲ್ವಾ, ಫೋನಲ್ಲಿ ಅಥವಾ ಸಾಂಗ್ ಏನಾದರೂ ಹಾಕಿಟ್ಟು ಅದಾದಮೇಲೆ ನೀವು ಸ್ಟಿಚ್ ಮಾಡಿ, ಆವಾಗ ನೀವು ಬಟ್ಟೆಗಳನ್ನ ಜಾಸ್ತಿ ಸ್ಟಿಚ್ ಮಾಡ್ಬೋದು. ಸೊ ರೀಲ್ಸ್ ನೋಡಿಕೊಂಡು ಫೋನ್ ನೋಡಿಕೊಂಡು ಏನಾದರೂ ಫೋನಲ್ಲಿ ಮಾತಾಡಿಕೊಂಡು ಆ ರೀತಿ ಸ್ಟಿಚ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಫೋನ್ ತೆಗೆದು ಸೈಡ್ಗಿಟ್ಟು ಸ್ಟಿಚ್ ಮಾಡಿ ನೋಡಿ, ಯಾಕೆ ಆಗೋದಿಲ್ಲ 35 ನಿಮಿಷಕ್ಕೆ ಅಂತ ನಾನು ಕೇಳಿ. ಸೊ ನೋಡಿ, ಇದು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟ್ಟಿಂಗ್ ಮಾಡಿಕೊಂಡೆ. ಸೊ ಇದು ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಅಷ್ಟೇ ಡಾಟ್ ಪಾಯಿಂಟ್ನ ನೀವು ಆಲ್ರೆಡಿ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಟೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಅಂತಂದರೆ ತುಂಬ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿ ಅಭ್ಯಾಸ ಆಗಿದೆ. ಹಾಗಾಗಿ ನಾವು ಹಾಗೇ ಮಾರ್ಕ್ ಮಾಡ್ಕೋತೀವಿ. ಚೆಸ್ಟ್ ಜಾಸ್ತಿ ಇರೋರಿಗೆ ಹೇಗೆ, ಚೆಸ್ಟ್ ಕಡಿಮೆ ಇರೋರಿಗೆ ಹೇಗೆ, ಆಮೇಲೆ ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡಿ ಅಭ್ಯಾಸ ಆಗಿರುತ್ತೆ ಅಲ್ವಾ, ಅವ್ರದ್ದು ಅಳತೆ ನಮಗೆ ಗೊತ್ತಿರುತ್ತೆ. ಸೊ ಯಾವ್ಯಾವ ಅಳತೆಗೆ ಎಷ್ಟು ನಾವು ಚೆಸ್ಟ್ ಮೆಜರ್ಮೆಂಟ್ ಇಡಬೇಕು ಅನ್ನೋದು, ನಮ್ಮ ಊರವರೇ ಅಲ್ವಾ, ಹಾಗಾಗಿ ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಡಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ಹಾಗಾಗಿ ಹಾಗೇ ನಾವು ಮಾರ್ಕ್ ಮಾಡ್ಕೋತೀವಿ. ಇದನ್ನು ಈ ರೀತಿ ರೆಡಿ ಆಯ್ತಲ್ವ, ಇವಾಗ ಮತ್ತೆ ಓಪನ್ ಮಾಡ್ಕೊಳ್ಬೇಕು. ಹೀಗೆ ನೋಡಿ, ಕಪ್ಸ್ ಅನ್ನೋದು ರೆಡಿ ಆಯಿತು. ಸೊ ಇವಾಗ ಇದಕ್ಕೂ ಕೂಡ ಅಷ್ಟೇ ಬೆಲ್ಟ್ ಪಟ್ಟಿನ ಫಸ್ಟ್ ಈ ರೀತಿ ತಂದು ಸೀದಾ ಇಟ್ಕೊಳ್ಳಿ. ಎರಡನ್ನೂ ಕೂಡ ಕರೆಕ್ಟಾಗಿ ಇದು ಇಟ್ಕೊಂಡು, ಸೊ ಇದನ್ನು ಕೂಡ ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾದಮೇಲೆ ಇವಾಗ ಇದನ್ನು ತೆಗೆದು ಇದ್ರ ಮೇಲ್ಗಡೆ ಇಡಿ. ಇದನ್ನು ತೆಗೆದು ಇದ್ರ ಮೇಲ್ಗಡೆನಾದರೂ ಇರ್ಬೋದು, ಇಲ್ಲಾಂದರೆ ಈ ರೀತಿ ಉಲ್ಟನಾದರೂ ಇಟ್ಕೋಬೋದು. ಈಗ ಓಪನ್ ಮಾಡಿದಾಗ ಇಲ್ಲಿ ಇನ್ವಿಸಿಬಲಾಗಿ ಕಾಣಿಸ್ಬೇಕು. ಸೊ ನೀವು ಸೀದಾನಾದರೂ ಇಟ್ಕೊಳ್ಳಿ, ಅಥವಾ ಇದನ್ನು ತೆಗೆದು ಬೆಲ್ಟ್ ಪಟ್ಟಿನ ತೆಗೆದು ನೀವು ಆ ಬ್ಲೌಸ್ ಪೀಸ್ ಮೇಲಾದರೂ ಇಡಿ. ಒಟ್ಟಿನಲ್ಲಿ ನಮಗೆ ಇನ್ವಿಸಿಬಲ್ ಆಗಿ ಬರಬೇಕು. ಹೀಗೆ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ. ಮತ್ತೆ ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ನೋಡಿ, ನಾವು ಹೇಗೆ ಅದರಲ್ಲಿ ನಾವು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ವಿ ಅಲ್ವಾ, ಈ ರೀತಿ ಫೋಲ್ಡಿಂಗ್ ಮಾಡಿ ಲೈನಿಂಗ್ ಮೇಲ್ಗಡೆ ಈ ರೀತಿ ಇಟ್ಕೊಳ್ಳಿ. ಅದನ್ನು ತೆಗೆದು ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇದು ಗೊತ್ತಾಯ್ತಲ್ವಾ. ಇದು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಪ್ರೇಟ್ ವಿಡಿಯೋ ಬೇಕಾದರೆ ಮಾಡ್ತೀನಿ. ಆವಾಗ ನಿಮಗೆ ಬಿಗಿನರ್ಸ್ಗೆ ಅರ್ಥ ಆಗುತ್ತೆ. ಇವಾಗ ಇದನ್ನು ಮತ್ತೆ ಓಪನ್ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಯಿತು. ಇದಕ್ಕೂ ಕೂಡ ಅಷ್ಟೇ ಈ ರೀತಿ ಡಬಲ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅದನ್ನೇ ಡೈರೆಕ್ಟ್ ಅಪ್ಲೋಡ್ ಕೊಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಯಾವುದೇ ರೀತಿ ನಾನು ಫಾಸ್ಟ್ ಮಾಡೋದಾಗಿರ್ಬೋದು ಅಥವಾ ಏನೂ ಕೂಡ ಎಡಿಟಿಂಗ್ ಮಾಡಿಲ್ಲ, ಹೇಗಿದೆ ಹಾಗೇ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಇದಕ್ಕೆ. ಸೊ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹಾಕೋದಕ್ಕಿಂತ ಮುಂಚೆ ಅಳತೆ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡಿಕೊಂಡೆ. ನೋಡಿ, ಅದೇ ಅಳತೆಗಿದೆ, ಕರೆಕ್ಟಾಗಿಯೇ ಇದೆ. ಸೊ ನಾವು ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡ್ಕೊಂತು ಅಂದರೆ ಕರೆಕ್ಟಾಗಿಯೇ ಬರುತ್ತೆ. ಸೊ ಕಾಜಾಪಟ್ಟಿ ಸ್ಟಿಚ್ ಮಾಡೋದಕ್ಕೋಸ್ಕರ ನಾನು ನೋಡಿ ಈ ರೀತಿ 4 ಇಂಚು ಬಟ್ಟೆನ ತಗೊಂಡಿದ್ದೀನಿ. 4 ಇಂಚು ಬಟ್ಟೆನ ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟು ರಫ್ ಮಾಡ್ಕೊಳ್ಳಿ. ತುದಿಗೆ ಸ್ಟಿಚ್ ಹಾಕೋತಾ ಇದ್ದೀನಿ, ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಕಾಜಾಪಟ್ಟಿಗೆ ಬಂದು 4 ಇಂಚನ್ನ ತಗೊಳ್ಳಿ. ನಾರ್ಮಲಾಗಿ ಉಕ್ಸ್ಪಟ್ಟಿಗೆ ಬಂದು 2 ಇಂಚನ್ನ ತಗೊಳ್ಳಿ, ಸಾಕಾಗುತ್ತೆ. ಅದನ್ನು ಕೆಳಗಡೆನೂ ಕೂಡ ಒಂದು ಅರ್ಧ ಇಂಚನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ. ಸೊ ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಮತ್ತೆ ಈಗ ಓಪನ್ ಮಾಡ್ಕೋಬೇಕು. ಈಗ ಓಪನ್ ಮಾಡಿಕೊಂಡು ನಾವು ಎಲ್ಲಿ ಸ್ಟಿಚ್ ಹಾಕಿದ್ದೀವಿ ಅಲ್ವಾ, ಅದರಿಂದ ಮುಂದಕ್ಕೆ ಒಂದು 1/4 ಇಂಚಷ್ಟು ಮುಂದಕ್ಕೆ ನಾವು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ನೋಡಿ, ನಾವು ಸ್ಟಿಚ್ ಹಾಕಿರೋದ್ರಿಂದ ಮುಂದಕ್ಕೆ 1/4 ಇಂಚಷ್ಟು ಬರಬೇಕು, ಅದು ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಮಧ್ಯಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಏನಾದರೂ
ಮಿಷಿನ್ನಲ್ಲೇ ಕಾಜಾ ಮಾಡ್ತೀರಾ ಅಂತಂದರೆ ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೇ ನಾನು ಕೈಯಲ್ಲಿ ನಾವು ಐನ ಮಾಡ್ಕೋತೀವಿ ಅಂತ ಅನ್ನೋದಾದರೆ ಕೊನೆಗೆ ಎರ್ಜಿಗೆ ಸ್ಟಿಚ್ ಹಾಕ್ಬಿಡಿ. ಸೊ ಮಧ್ಯದಲ್ಲಿ ನೀವು ಐನ ಮಾಡ್ಕೋಬೋದು. ಕೈಯಲ್ಲೇ ಮಾಡ್ತೀರಾ ನೀವು ಕಾಜಾನ ಅಂದರೆ ಕೈಯಲ್ಲೇ ಮಾಡ್ಕೊಳ್ಳಿ. ಸೊ ಇದಕ್ಕೂ ಕೂಡ ಅಷ್ಟೇ. ಇವಾಗ ಇದು ರೆಡಿ ಆಯ್ತಲ್ವ, ಇದು ಒಂದೇ ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆಕ್ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ 2 ಇಂಚು ಬಟ್ಟೆನ ಕಟಿಂಗ್ ಮಾಡ್ಕೋಬೇಕು. ಸೊ 2 ಇಂಚಸ್ ಸಾಕಾಗುತ್ತೆ. ಅದನ್ನು ಕೂಡ ಅಷ್ಟೇ ಇದನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಹೀಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಎರ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಎರ್ಜ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನಿಮಗೆ ಹತ್ರದಿಂದ ಬೇಕು ಅಂತಂದರೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಝೂಮ್ ಹಾಕಿ. ಈ ರೀತಿ ಝೂಮ್ ಹಾಕಿದ್ರೆ ಫೋನಲ್ಲೇ ನಿಮಗೆ ಹತ್ರದಿಂದ ಕಾಣಿಸುತ್ತೆ. ಸೊ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಝೂಮ್ ಹಾಕಿ ತೋರಿಸ್ತಾ ಇಲ್ಲ, ಪ್ರತಿಯೊಂದನ್ನು ಕೂಡ ಹಾಗೇ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಡಬಲ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಈ ರೀತಿ ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಲೈನಿಂಗ್ ಮೇಲ್ಗಡೆ ನಾವು ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡಿದ್ದೀವಿ ಅಲ್ವಾ, ಅದ್ರ ಮೇಲ್ಗಡೆ ನಾವು ಹೊಲ್ಗೆನ ಹಾಕೋಬೇಕು. ನೋಡಿ ಹೀಗೆ ಹೊಲ್ಗೆನ ಹಾಕ್ಕೊಂಡು ಅದನ್ನು ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಈಚೆಗೆ ಫೋಲ್ಡ್ ಮಾಡಿದ್ವಿ ಕಾಜಾಪಟ್ಟಿದು, ಇದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ಉಕ್ಸ್ಪಟ್ಟಿದು ಕೂಡ ರೆಡಿ ಆಗುತ್ತೆ. ಈ ರೀತಿ ಫಸ್ಟ್ ರಫ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನೀವು ಒಂದು ಸಲ ರಫ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ಚಿಂಗ್ ಅನ್ನೋದು ಬಿಗಿಯಾಗಿ ಕುತ್ಕೊಳ್ಳುತ್ತೆ. ಓಕೆನಾ, ಈ ರೀತಿ ರಫ್ ಮಾಡ್ಕೋಬೇಕು ಹೀಗೆ. ಸೊ ನಾನು ಕಾಜಾಪಟ್ಟಿದ್ದು ಈ ಕಡೆ ಸೈಡ್ದು ಹೊಲ್ಗೆನೇ ಹಾಕ್ತೀನಿ. ನಾನು ಕೈಯಲ್ಲೇನು ಐ ಮಾಡೋದಿಲ್ಲ. ಅದು ಕೇಳ್ತಾರೆ ಅಲ್ವಾ, ಅವ್ರಿಗೆ ಮಾತ್ರ ಕೈಯಲ್ಲಿ ಮಾಡಿಕೊಡ್ತೀನಿ. ಇಲ್ಲ ಅಂತಂದರೆ ನಾರ್ಮಲಾಗಿ ಹೊಲ್ಗೆನೇ ಹಾಕ್ತೀನಿ. ಸೊ ಅದನ್ನು ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಿ ನಾನು ಹೇಗೆ ನಾವು ಹೊಲ್ಗೆನ ಹಾಕೋದು ಅಂತಂದ್ಬಿಟ್ಟು. ಇವಾಗ ಫ್ರಂಟ್ ಪಾರ್ಟು ಪೂರ್ತಿಯಾಗಿ ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ರೆಡಿ ಮಾಡೋದಕ್ಕಿಂತ ಮುಂಚೆ ನಾವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಈ ರೀತಿ ಲೈನಿಂಗ್ನ ಇಟ್ಕೊಳ್ಳಿ. ಲೈನಿಂಗ್ನ ಇಟ್ಕೊಂಡು ಥ್ರೆಡ್ ಪೈಪಿಂಗ್ನ ತಗೊಂಡಿದ್ದೀನಿ. ಸೊ ಥ್ರೆಡ್ ಪೈಪಿಂಗ್ನ ತಗೊಂಡು ಎರ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಥ್ರೆಡ್ ಪೈಪಿಂಗ್ದು ಎಲ್ಲಿದೆ ಅದು ಎರ್ಜಿದೆ ಅಲ್ವಾ, ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಅವಾಗೇನಾಗುತ್ತೆ ನಿಮಗೆ ಉಲ್ಟಾ ಹಾಕಿದಾಗ ಕರೆಕ್ಟಾಗಿ ಅದು ಯಾವ ರೀತಿ ಇದೆ ಪೈಪಿಂಗ್ ಅದೇ ರೀತಿ ಫಿನಿಶಿಂಗಾಗಿ ನೀಟಾಗಿ ಬರುತ್ತೆ. ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಇದ್ರದ್ದು ಸಪ್ರೇಟ್ ವೀಡಿಯೋನು ಕೂಡ ಹಾಕಿದ್ದೀನಿ ನಾನು, ಥ್ರೆಡ್ ಪೈಪಿಂಗ್ ಹೇಗೆ ಹಾಕೋದು ಅಂತ. ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ನೋಡಿ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಧ್ಯೆ ಮಧ್ಯೆ ನಾನು ಏನು ನಿಲ್ಲಿಸಿದ್ದೀನಿ ಅವಾಗ ಯಾರಾದರೂ ಬಂದಿರ್ತಾರೆ, ಅದಕ್ಕೋಸ್ಕರ ಅಲ್ಲಿ ಸ್ಟಾಪ್ ಮಾಡಿರ್ತೀನಿ. ಅದನ್ನು ಕೂಡ ಎಡಿಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಎಡಿಟ್ ಮಾಡಿಲ್ಲ. ಸೊ ಇವಾಗ ಏನು ಮಾಡಬೇಕು, ಇದನ್ನು ತೆಗೆದು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಇನ್ನೊಂದಿನ ನಿಮಗೆ ವಿಡಿಯೋ ಮಾಡ್ತೀನಿ ಕಂಪ್ಲೀಟಾಗಿ ಯಾವುದೇ ರೀತಿ ವಾಯ್ಸ್ ಓವರ್. ನಾನು ಮೈಕ್ ಬುಕ್ ಮಾಡಿದ್ದೀನಿ, ಹಾಗಾಗಿ ಮೈಕ್ ಬರಲಿ ಅಂದ್ಬಿಟ್ಟಿದ್ದೀನಿ. ಯಾಕಂತಂದರೆ ಆಚೆ ಎಕ್ಸ್ಟ್ರಾ ವಾಯ್ಸ್ ಯಾವುದು ಕೇಳಿಸೋದಿಲ್ಲ ಮೈಕ್ ಇದ್ದರೆ, ಅದಕ್ಕೋಸ್ಕರ. ಸೊ ಮೈಕ್ ಬಂದಾಗ ನಾನು ಡೈರೆಕ್ಟ್ ಮಿಷಿನ್ನಲ್ಲೇ ಸ್ಟಿಚ್ ಮಾಡೋದನ್ನು, ಮಿಷಿನ್ ವಾಯ್ಸು ಕೂಡ ಕೇಳಿಸ್ಬೇಕು, ಆ ರೀತಿ ಸ್ಟಿಚ್ ಮಾಡೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂದ್ಬಿಟ್ಟು. ಫಸ್ಟ್ ಇದನ್ನು ಕೂಡ ಅಷ್ಟೇ 1/2 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಕಟಿಂಗ್ ಮಾಡುವಾಗ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಅದನ್ನು ಕರೆಕ್ಟಾಗಿ ಅದೇ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ನೋಡಿ ಹೀಗೆ ಸ್ಟಿಚ್ ಮಾಡಿಕೊಂಡು ಮತ್ತೆ ಇವಾಗ ನಾವು ಥ್ರೆಡ್ ಪೈಪಿಂಗ್ನ ಹಾಕಿದ್ರು ಅದನ್ನು ಮೇಲ್ಗಡೆ ಇಟ್ಟು ಉಲ್ಟಾ ಇಟ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿ ನಾವು ಮೇಲ್ಗಡೆನೇ ನಾವು ಎಲ್ಲಿ ಹೊಲ್ಗೆನ ಹಾಕಿದ್ದೀವಿ ಅದೇ ಹೊಲ್ಗೆ ಮೇಲ್ಗಡೆ ಸ್ಟಿಚ್ ಬರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದರೆ ನಿಮಗೆ ಥ್ರೆಡ್ ಪೈಪಿಂಗ್ ಬರೋದಿಲ್ಲ. 1-2 ಸಲ ನೀವು ಅಭ್ಯಾಸ ಮಾಡ್ತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಕರೆಕ್ಟಾಗಿಯೇ ಬರುತ್ತೆ. ಸೊ ಅದೇ ಅಳತೆಗೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಇವಾಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಥ್ರೆಡ್ ಪೈಪಿಂಗ್ನ ಹಾಕೋಬೋದು. ನಾನು ನೆಕ್ಸ್ಟ್ ಡಿಸೈನ್ ಬ್ಲೌಸ್ಗಳೆಲ್ಲನೂ ಕೂಡ ತೋರಿಸ್ಕೊಡ್ತೀನಿ ಅಲ್ವಾ, ಆವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ನಮ್ಮೂರಲ್ಲಿ ಅಮ್ಮನವರ ಹಬ್ಬ ಅಂತಲೂ ಕೂಡ ಮಾಡ್ತೀವಿ. ಆ ಹಬ್ಬಕ್ಕೆಲ್ಲ ನಾನು ಬಟ್ಟೆಗಳು ಡಿಸೈನ್ಸ್ಗಳು ಬಂದಿದೆ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅದರಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ನು ಕೂಡ ಯೂಸ್ ಮಾಡಿ ತೋರಿಸ್ಕೊಡ್ತೀನಿ. ಬೇರೆ ಬೇರೆ ಡಿಸೈನ್ಸ್ಗೂ ಕೂಡ ಹೇಗೆ ನಾವು ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಅದು ಕಟ್ ಮಾಡ್ಕೊಂಡಾದಮೇಲೆ ಎಲ್ಲದಕ್ಕೂ ಕೂಡ ನಾಚ್ ಹಾಕ್ಕೊಳ್ಬೇಕು. ಸೊ ನಾಚ್ ಹಾಕ್ಕೊಂಡ್ರೆ ಮಾತ್ರ ನಾವು ಹಾಕಿರೋವಂಥ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ನಾಚ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಪೈಪಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ಪೂರ್ತಿಯಾಗಿ ನಾಚ್ ಹಾಕ್ಕೊಳ್ಳಿ. ಸೊ ಇದು ಗೊತ್ತಾಯ್ತಲ್ವ ನಿಮಗೆ, ಇದರಲ್ಲೇನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ.
ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಒಳಗಡೆ ತೆಗೆದು ಇನ್ನೌಟ್ ಮಾಡಿ. ಅದನ್ನು ಇನ್ನೌಟ್ ಮಾಡ್ಕೊಂಡಾದಮೇಲೆ ಫಸ್ಟು ನೆಕ್ ಹತ್ರ ಫಸ್ಟ್ ಪೈಪಿಂಗ್ ಇದೆ ಅಲ್ವಾ, ಅಲ್ಲಿಗೆ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಹಾಕೊಂಡಾದಮೇಲೆ ಇದಕ್ಕೆ ಲೇಸ್ ಕೂಡ ಹೇಳಿದ್ದಾರೆ, ನಾನು ಲೇಸ್ನು ಕೂಡ ಅಟ್ಯಾಚ್ ಮಾಡ್ಕೋತೀನಿ. ಸೊ ಥ್ರೆಡ್ ಪೈಪಿಂಗ್ ಒಂದೇ ಸಾಕು ಅಂದ್ಬಿಟ್ಟು ನಾನು ಲೇಸ್ ಅಟ್ಯಾಚ್ ಮಾಡಿರಲಿಲ್ಲ, ಬಟ್ ಅವ್ರು ಲೇಸು ಬೇಕು ಅಂತ ಹೇಳಿದ್ರು, ಹಾಗಾಗಿ ಲೇಸ್ ಕೂಡ ಹಾಕ್ಕೊಡ್ತೀನಿ. ಸೊ ಇದನ್ನು ನೀಟಾಗಿ ಹೊಲಿಗೆನ ಹಾಕ್ಕೊಳ್ತಾ ಬನ್ನಿ. ನೀವು ಬೇಕು ಅಂತಂದರೆ ಪೈಪಿಂಗಿಂದ ಎರ್ಜಸ್ಗೆ ಕೂಡ ಹಾಕೋಬೋದು. ನಿಮಗೆ ಹೊಲಿಗೆ ಕಾಣಿಸೋದೇನು ಬೇಡ ಅಂದರೆ ಎರ್ಜಸ್ಗೆ ಕೂಡ ಹಾಕೋಬೋದು. ನಾನು ಲೇಸ್ ಹಾಕ್ತೀನಿ ಅಂದ್ಬಿಟ್ಟು ಸ್ವಲ್ಪ ಸೈಡ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಇದು ರೆಡಿ ಆಯಿತು. ಇವಾಗ ಅದ್ರ ಮೇಲ್ಗಡೆ ಗೋಲ್ಡ್ ಕಲರ್ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ. ಇದು ಸಣ್ಣದಾಗಿರೋದ್ರಿಂದ ಇದಕ್ಕೇನು 2 ಹೊಲಿಗೆ ಹಾಕೋದೇನು ಬೇಡ, ಒಂದೇ ಹೊಲಿಗೆಲೇ ಅಟ್ಯಾಚ್ನ ಮಾಡ್ಕೋಬೋದು. ಹೀಗೆ ನೋಡಿ, ಹೀಗೆ ಪೂರ್ತಿಯಾಗಿ 1/4 ಇಂಚಷ್ಟು ಬಿಟ್ಟು ನಾನು ಲೇಸ್ನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಇದೇನು ಹಾಕಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬಟ್ ಅವ್ರು ಕೇಳಿದರು ಅಂದ್ಬಿಟ್ಟು ನಾನು ಹಾಕ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ ಪೂರ್ತಿಯಾಗಿ ಇದು ಕೂಡ ರೆಡಿ ಆಯಿತು. ಇವಾಗ ಭುಜನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಈ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು, ಇಲ್ಲಾಂತಂದರೆ ನಮಗೆ ಅಲ್ಲಿ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಳೆದಿಟ್ಕೊಂಡು ಅಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪೂರ್ತಿಯಾಗಿ ಸೈಡು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಕೂಡ ರೆಡಿ ಆಯ್ತಲ್ವ. ಈ ಕಡೆ ಆರ್ಮೋಲ್ ಸೈಡು ಕೂಡ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಕಡೆ ಆರ್ಮೋಲ್ ಸೈಡ್ ಕೂಡ ಅದೇ ರೀತಿ 2 ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗೆದುಬಿಡೋಣ. ನಿಮಗೆ ಎಕ್ಸ್ಟ್ರಾ ಪೀಸ್ ಏನಾದರೂ ಕಟಿಂಗ್ ಮಾಡಿ ಕೊಡ್ತು ಇನ್ನೊಬ್ಬರು ಅಂತ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಟ್ರೆ ನಿಮಗೆ ಈಸಿ ಆಗುತ್ತೆ ಇನ್ನೂ ಕೂಡ ಸ್ಟಿಚ್ ಮಾಡೋದು. ಅವಾಗೇನಾಗುತ್ತೆ, ಇನ್ನೂ ಕೂಡ ಬೇಗನೆ ಆಗುತ್ತೆ. ಇವಾಗ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕಿಂತ ಇನ್ನೊಬ್ಬರು ನಮಗೆ ಅದನ್ನು ಕಟಿಂಗ್ ಮಾಡಿಕೊಟ್ರೆ ಇನ್ನೂ ಕೂಡ ಈಸಿ ಆಗುತ್ತೆ. ಸೊ ಕೆಳಗಡೆ ದಾರ ತೀರೋಯ್ತು, ಹಾಗಾಗಿ ನಾನು ಬೇರೆದನ್ನ ಹಾಕೋತಾ ಇದ್ದೀನಿ. ಯಾಕಂತಂದರೆ ಆಲ್ರೆಡಿ 2ಕ್ಕೆ ಬಾಬಿನ ನಾನು ಸುತ್ತಿ ಇಟ್ಕೊಂಡಿರ್ತೀನಿ. ಅಂತಂದರೆ ಒಂದರಲ್ಲಿ ಒಂದು ಸ್ವಲ್ಪ ಇರುತ್ತೆ ಅಲ್ವಾ, ಇನ್ನೊಂದಕ್ಕೂ ಕೂಡ ಸುತ್ತಿ ಇಟ್ಕೊಂಡ್ಬಿಟ್ರೆ ನಮಗೇನಾದರೂ 2 ಬ್ಲೌಸ್ ಇತ್ತು ಅಂತಂದರೆ ಇನ್ನೊಂದು ಸಲ ದಾರ ಸುತ್ತುವಂಥ ಅವಶ್ಯಕತೆ ಇರೋದಿಲ್ಲ. 2 ಕೂಡ ಒಂದೇ ಸಲ ರೆಡಿ ಮಾಡ್ಕೋಬೋದು. ಇದು ಕೂಡ ಆದಮೇಲೆ ಇವಾಗ ಕಟಿಂಗ್ ಮಾಡ್ಕೊಂಡು ಆಯ್ತಲ್ವ. ಸೊ ಇದಾದಮೇಲೆ ಭುಜನ ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಫಸ್ಟ್ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅದಕ್ಕೂ ಮುಂದೆ ಬ್ಯಾಕ್ ಡಾಟ್ನ ಹಿಡಿದ್ಬಿಟ್ಟು ಅದಾದಮೇಲೆ ನಾವು ಭುಜನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಬ್ಯಾಕ್ ಡಾಟ್ನು ಕೂಡ ಅಷ್ಟೇ, ನಾವು ಡೀಪ್ ಎಷ್ಟು ಇಟ್ಕೊಂಡಿರ್ತೀವಿ ಅದರಿಂದ ಕೆಳಗಡೆಗೆ ಬ್ಯಾಕ್ ಡಾಟ್ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಹಾಗೆಯೇ ಭುಜದ ಮಧ್ಯದಲ್ಲಿ ಬ್ಯಾಕ್ ಡಾಟ್ನ ಇಡೀರಿ. ಸೊ ಇದನ್ನು ನಾನು ಆಲ್ಮೋಸ್ಟ್ ಆಲ್ ನನ್ನ ಕಟಿಂಗ್ ವೀಡಿಯೋಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಕಟಿಂಗ್ ವೀಡಿಯೋಸ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಲೇಸ್ ಕೂಡ ಅಟ್ಯಾಚ್ ಮಾಡಾಯಿತು, ಹಾಗೆಯೇ ಬ್ಯಾಕ್ ಪಾರ್ಟ್ ಕೂಡ ಪೂರ್ತಿಯಾಗಿ ರೆಡಿ ಆಯಿತು. ಇವಾಗ ಒಂದೊಂದಾಗಿಯೇ ನಾವು ಫ್ರಂಟ್ ಪಾರ್ಟ್ಗಳನ್ನೂ ಕೂಡ ಹಾಕಿ ಭುಜನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಅಷ್ಟೇ ಫಸ್ಟ್ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡ್ ಕೂಡ ಅಷ್ಟೇ ಅದೇ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಓವರ್ಲಾಕ್ ಮಷಿನ್ ಇತ್ತು ಅಂತಂದರೆ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಭುಜನೂ ಕೂಡ ಓವರ್ಲಾಕ್ ಮಾಡಿ. ಹಾಗೆಯೇ ಸ್ಲೀವ್ಸ್ನೂ ಕೂಡ ಫಸ್ಟು ಜಾಯಿಂಟ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಸ್ಲೀವ್ಸ್ನೂ ಕೂಡ ಓವರ್ಲಾಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಸ್ಟಿಚಿಂಗ್ ಆದಮೇಲೆ ನೀವು ಓವರ್ಲಾಕ್ ಮಾಡ್ತೀರಾ ಅಂತಂದರೆ ಸ್ಲೀವ್ಸಲ್ಲಿ ಸೈಡಲ್ಲಿ ನಿಮಗೆ ಓವರ್ಲಾಕ್ ಬರೋದಿಲ್ಲ. ಎಷ್ಟು ನೀವು ಜಾಯಿಂಟು ಮಾಡಿರ್ತೀರ ಅಲ್ವಾ, ಅದರಿಂದ ಮಾತ್ರ ನಿಮಗೆ ಬರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ನೀವು ಮೊದಲೇ ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀರ ಅಲ್ವಾ, ಸ್ಟಿಚ್ ಮಾಡ್ಕೊಂಡಾಗಲೇ ನಿಮಗೆ ಓವರ್ಲಾಕ್ ಮಾಡ್ಕೊಳ್ತು ಅಂತಂದರೆ ಇನ್ನೊಂದು ಸಲ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿ ಅಲ್ಲೇ ಹತ್ತಿರದಲ್ಲೇ ಇಟ್ಕೊಳ್ಳಿ. ಹತ್ತಿರದಲ್ಲಿ ಇಟ್ಕೊಂಡು ಅಲ್ಲೇ ಓವರ್ಲಾಕ್ ಮಾಡ್ಕೊಂಡ್ಬಿಡಿ. ಸೊ ನಾನು ನಾರ್ಮಲ್ ಬ್ಲೌಸ್ಗಳಿಗೆ, ವರ್ಕ್ ಬ್ಲೌಸ್ಗಳಿಗಾಗಿರ್ಬೋದು ಅಥವಾ ಡಿಸೈನ್ಸ್ ಬ್ಲೌಸ್ಗಳಿಗೆ ಮಾತ್ರ ಓವರ್ಲಾಕ್ ಮಾಡ್ಕೋತೀನಿ. ಈ ರೀತಿ ಬ್ಲೌಸ್ಗಳು ನೀವೇನಾದರೂ ಅಂಗಡಿ ಇಟ್ಟಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಮಾಡಲೇಬೇಕು. ಸೊ ಈ ರೀತಿ ಬ್ಲೌಸ್ಗಳಿಗೆಲ್ಲ ನಾನು ಸೈಡ್ ಮಾತ್ರ ಓವರ್ಲಾಕ್ ಮಾಡ್ಕೋತೀನಿ. ಈ ರೀತಿ ಪೂರ್ತಿಯಾಗಿ ನೋಡಿ 2 ಕೂಡ ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದಕ್ಕಿಂತ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ
ಫ್ರಂಟ್ ಪಾರ್ಟ್ ಏನಕ್ಕೆ ಜಾಸ್ತಿ ಬರುತ್ತೆ ಅಂದರೆ ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ. ಆವಾಗ ಏನು ಮಾಡಿ ಬ್ಯಾಕ್ ಡಾಟ್ನ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ಗೆ ಏನಾದರೂ ನೀವು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂತು ಅಂತಂದರೆ ನಿಮಗೆ ಅಲ್ಲಿ ಸರಿ ಹೋಗುತ್ತೆ. ನಿಮಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಫ್ರಂಟು ಮತ್ತು ಬ್ಯಾಕು ಹೆಚ್ಚು ಕಡಿಮೆ ಬರೋದಿಲ್ಲ, ಎರಡೂ ಕೂಡ ಕರೆಕ್ಟಾಗಿಯೇ ಆಗುತ್ತೆ. ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿವಿ ಅಲ್ವಾ, ಇಲ್ಲೂ ಕೂಡ ಅದು ಹೆಚ್ಚು ಕಡಿಮೆ ಬಂದೇ ಇರುತ್ತೆ. ಯಾಕಂತಂದರೆ ನಾವು ಒಂದು ಸೈಡ್ ಅದೇ ರೀತಿ ಕಟ್ ಮಾಡಿರ್ತೀವಿ ಅಲ್ವಾ, ಹಾಗೆ ಇಲ್ಲೂ ಕೂಡ ಎರಡು ಸೈಡ್ ಕೂಡ ನಾವು ಈ ರೀತಿ ಬ್ಯಾಕ್ ಡಾಟ್ನ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಸ್ಲೀವ್ಸ್ನ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಿಲ್ಲ, ಫ್ರಂಟ್ ಶೇಪ್ನ ನಾನು ಸ್ಟಿಚಿಂಗ್ ಮಾಡುವಾಗಲೇ ತಗೊಳ್ತೀನಿ. ಯಾಕಂತಂದರೆ ಯಾವ್ಯಾವ ಸೈಡು ಎಲ್ಲೆಲ್ಲಿ ಅಟ್ಯಾಚ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಬೇಗ ಸ್ಟಿಚ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಸ್ಟಿಚಿಂಗ್ ಮಾಡುವಾಗಲೇ ಈ ರೀತಿ ಫ್ರಂಟ್ ಶೇಪ್ನ ತಗೋತು ಅಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಮಧ್ಯದಿಂದ ಈಗ ಭುಜದ ಮಧ್ಯದ ಹತ್ರ ಈ ರೀತಿ ಸ್ಲೀವ್ಸ್ನ ಇಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟು ನಾವು ಶೇಪ್ ತೆಗ್ದಿರೋ ಅಂಥದ್ದನ್ನು ಫ್ರಂಟ್ ಪಾರ್ಟ್ಗೆ ಹೋಗಬೇಕು. ಬ್ಯಾಕ್ ಪಾರ್ಟ್ ಶೇಪ್ ತೆಗ್ದಿರೋ ಅಂಥದ್ದು ಬ್ಯಾಕ್ ಪಾರ್ಟ್ಗೆ ನಾವು ನಾರ್ಮಲಾಗಿ ಕಟಿಂಗ್ ಮಾಡಿರೋದು ಬ್ಯಾಕ್ ಪಾರ್ಟ್ಗೆ ಹೋಗಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಕರೆಕ್ಟಾಗಿಯೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಇದನ್ನು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡಬೇಡಿ. ಆವಾಗೇನಾಗುತ್ತೆ, ಫ್ರಂಟಲ್ಲಿ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ನಾವು ಎಲ್ಲಿಂದ ಸ್ಟಾರ್ಟಿಂಗ್ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದೇ ಅಳತೆಗೆ ಅದು ಸ್ಟ್ರೈಟ್ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನೀಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತೆ. ನೀವು ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಸರಿಯಾಗಿ ಬರೋದಿಲ್ಲ. ಸೊ ಇದಿಷ್ಟನ್ನು ಕೂಡ ನೀವು ಜೊತೆಗೆ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಜೊತೆಗೆ ನನ್ನ ಸ್ಟಿಚ್ ಮಾಡುವಾಗಲೇ ಮಾಡ್ತಾ ಇದ್ದೀರಾ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು ಒಂದು ಸ್ಲೀವ್ಸ್ ಅಟ್ಯಾಚ್ ಮಾಡಾಯಿತು. ನೋಡಿ, ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲ, ಪರ್ಫೆಕ್ಟಾಗಿ ಅದು ಬಂದಿದೆ. ಈ ಕಡೆ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಐರನ್ ಮಾಡ್ತು ಅಂದರೆ ಇನ್ನೂ ಕೂಡ ನೀಟಾಗಿ ಕಾಣಿಸುತ್ತೆ ನಿಮಗೆ. ಬ್ಲೌಸ್ನ ಫಿನಿಶಿಂಗ್ ಕಾಣೋದು ಕೂಡ ಐರನ್ನಿಂಗ್ ಕೂಡ ಮುಖ್ಯವಾಗುತ್ತೆ. ಸೊ ನೀವು ಐರನ್ ಮಾಡಿ ಏನಾದರೂ ಬ್ಲೌಸ್ನ ಕೊಡ್ತು ಅಂತಂದರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ನೋಡಿದ ತಕ್ಷಣ ನೀಟಾಗಿ ಕಾಣಿಸುತ್ತೆ. ಸೊ ಈ ಕಡೆ ಸೈಡ್ ಸ್ಲೀವ್ಸ್ನು ಕೂಡ ಅದೇ ರೀತಿ ಫ್ರಂಟ್ ಶೇಪ್ನ ತಗೋತಾ ಇದ್ದೀನಿ. ಇದನ್ನು ಅಷ್ಟೇ ಈ ಕಡೆ ಸೈಡ್ದು ಈ ಕಡೆಗೆ ಫ್ರಂಟ್ ಶೇಪ್ ಬಂದು ನಮಗೆ ಮುಂಭಾಗಕ್ಕೆ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಗ್ತಾಯಿದೆ ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇದನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ. ಲಾಸ್ಟ್ ಬಂದು ನಾವು ಸೈಡ್ ಫಿಟ್ಟಿಂಗ್ ಮಾಡೋದು. ಸೊ ಸೈಡ್ ಫಿಟ್ಟಿಂಗ್ ಮಾಡೋದು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಇಲ್ಲೂ ಕೂಡ ತೋರಿಸ್ಕೊಡ್ತೀನಿ. ಬಟ್ ಇನ್ನೂ ಡೀಟೇಲಾಗಿ ನಾನು ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸುಮಾರು ವೀಡಿಯೋಗಳು ಹಾಕಿದ್ದೀನಿ. ಸೊ ಚೆಕ್ ಮಾಡಿ. 40 ಸೈಜ್ ಆಗಿರ್ಬೋದು, 34 ಸೈಜ್ ಆಗಿರ್ಬೋದು, ಸೈಜ್ ವೈಸ್ ನಾನು ಹಾಕಿದ್ದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ದು ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ಸೈಜಲ್ಲಿ ನಾನು 36 ಸೈಜ್ ಬೇಕು ಅಂದರೆ, 34 ಸೈಜ್ ಬೇಕು ಅಂದರೆ, 38 ಸೈಜ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ನೆಕ್ ವಿಡ್ತು, ಭುಜ, ಹಾಗೆಯೇ ಆರ್ಮೋಲ್ ಎಷ್ಟು ಇಟ್ಕೋಬೇಕು, ಡೀಪ್ ನೆಕ್ ಇದ್ದರೆ ಎಷ್ಟು ಇಟ್ಕೋಬೇಕು, ನಾರ್ಮಲ್ ಡೀಪ್ ಇದ್ದರೆ ಎಷ್ಟು ಇಟ್ಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆವಾಗ ನನಗೆ ಗೊತ್ತಾಗುತ್ತೆ ಯಾರಿಗೆ ಯಾವುದ್ರ ಬಗ್ಗೆ ಡೌಟ್ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಹಾಗೆಯೇ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರ ಅಲ್ವಾ, ಸೊ ಅದಕ್ಕೂ ಕೂಡ ನಾನು ಇವತ್ತು ರಿಪ್ಲೈನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಕೂಡ ವೀಡಿಯೋನ ಮಾಡಿನೇ ಅಪ್ಲೋಡ್ ಮಾಡ್ತೀನಿ. ಅವಾಗೇನಾಗುತ್ತೆ, ನಿಮಗೆ ವೀಡಿಯೋನಲ್ಲಿ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಬ್ಯಾಕ್ ಪಾರ್ಟ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ನ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ನಾವು ಅಳತೆ ಬ್ಲೌಸಲ್ಲೂ ಕೂಡ ಬ್ಯಾಕ್ ಪಾರ್ಟ್ನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾವು ಇಲ್ಲಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ, ಅಳತೆ ಬ್ಲೌಸಲ್ಲೂ ಕೂಡ ಬ್ಯಾಕ್ ಪಾರ್ಟ್ ಮಾತ್ರ ಅಳತೆನ ತಗೊಳ್ಳಿ. ಈ ಅಳತೆ ಬ್ಲೌಸ್ ಬಂದು ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದಾಗಿರೋದ್ರಿಂದ ಅದು ಅವ್ರಿಗೆ ಪರ್ಫೆಕ್ಟಾಗಿ ಆಗಿದೆ. ಸೊ ಹಾಗಾಗಿ ನಾನು ಅದೇ ರೀತಿ ಅಳತೆನ ತಗೋತೀನಿ. ನಿಮ್ಗೇನಾದರೂ ಫ್ರಂಟಲ್ಲಿ ಗ್ಯಾಪ್ ಬರ್ತಾ ಇದೆ ಅನ್ನೋರು ಸೊಂಟದ ಸುತ್ತ ಅಳತೆನ ತೊಗೊಂಡ್ಬಿಟ್ಟು ಟೇಪಲ್ಲಿ ಅಳತೆ ತೊಗೊಳ್ಳಿ. ಸೊ ನಾವು ಇವಾಗ ಕಾಜಾಪಟ್ಟಿ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಕಾಜಾಪಟ್ಟಿದೆ ಅಳತೆ ತಗೊಳ್ಳಿ. ಉಕ್ಸ್ಪಟ್ಟಿ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಉಕ್ಸ್ಪಟ್ಟಿ ಸೈಡೇ ತಗೊಳ್ಳಿ. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ತೋಳಿನ ಮುಂಭಾಗಕ್ಕೂ ಕೂಡ ಅಷ್ಟೇ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಫಸ್ಟು ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಆವಾಗ ತೋಳಿನ ಮುಂಭಾಗದಲ್ಲಿ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ. ಅದೇ ರೀತಿ ಕರೆಕ್ಟಾಗಿ ಕೂತಿರುತ್ತೆ. ಇಲ್ಲಾಂತಂದರೆ ಪೂರ್ತಿನೇ ಸ್ಟಿಚ್ ಹಾಕ್ಕೊಂಡ್ರೂ ಆಯಿತು. ಎರಡನ್ನೂ ಸೇರಿಸಿ ಪೂರ್ತಿನೇ ಸ್ಟಿಚ್ ಹಾಕ್ಕೊಂಡ್ರೂ ಆಯಿತು. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಇದಾದಮೇಲೆ ತೋಳಿನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ
ಈ ತೋಳಿನ ಮುಂಭಾಗದಲ್ಲಿ ನೀವು ಮಾರ್ಕ್ ಮಾಡುವಾಗ ಒಂದು ಪಾಯಿಂಟಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ, ಒಂದು ಪಾಯಿಂಟು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ. ತೋಳಿನ ಮುಂಭಾಗದಲ್ಲಿ ಟೈಟ್ ಆಯಿತು ಅಂದರೆ ನಿಮಗೆ ಭುಜ ಕಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಒಂದು ಪಾಯಿಂಟು ಜಾಸ್ತಿ ಇಟ್ಟರೂ ಕೂಡ ಒಂದು ಪಾಯಿಂಟ್ ಕಡಿಮೆ ಇಡಬೇಡಿ. ಹಾಗೆಯೇ ಮಧ್ಯ ಸ್ಲೀವ್ಸ್ನೂ ಕೂಡ ಇಟ್ಕೊಂಡೆ. ಇದಾದಮೇಲೆ ಭುಜದಿಂದ ಈ ರೀತಿ ಫಸ್ಟ್ ಹೊಲಿಗೆ ಇರುತ್ತೆ ಅಲ್ವಾ, ನಾವು ಸೈಡ್ ಫಿಟ್ಟಿಂಗ್ ಮಾಡಿರೋವಂಥದ್ದು ಮೊದಲನೇ ಹೊಲಿಗೆ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಕಾಜಾಪಟ್ಟಿ ಸೈಡೇ ನೋಡಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ. ಪರ್ಫೆಕ್ಟಾಗಿ ಬಂದಿದೆ, ಯಾಕಂತಂದರೆ ಇದು ಕೂಡ ನಾನೇ ಸ್ಟಿಚ್ ಮಾಡಿಕೊಡ್ರೋ ಬ್ಲೌಸು, ಹಾಗಾಗಿ ಅದು ಪರ್ಫೆಕ್ಟಾಗಿ ಬರುತ್ತೆ. ಒಬ್ಬೊಬ್ಬರಿಗೆ ಇದು ಹೆಚ್ಚು ಕಡಿಮೆ ಬರುತ್ತೆ. ಹೆಚ್ಚು ಕಡಿಮೆ ಏನಕ್ಕೆ ಬರುತ್ತೆ ಅಂತಂದರೆ ಹಾರ್ಮೋಲ್ ನೀವು ಕರೆಕ್ಟಾಗಿ ತಗೊಳ್ಳಿಲ್ಲ ಅಂತಂದರೆ ಎಲ್ಲದಕ್ಕೂ ಪ್ರಾಬ್ಲಮ್ ಹಾರ್ಮೋಲ್. ನೀವು ಹಾರ್ಮೋಲ್ ಒಂದು ಕರೆಕ್ಟಾಗಿ ಕಟ್ ಮಾಡ್ತು ಅಂದರೆ ಎಲ್ಲ ಕೂಡ ಕರೆಕ್ಟಾಗಿಯೇ ಆಗುತ್ತೆ. ಓಕೆನಾ? ಸೊ ಇದನ್ನು ಮಾರ್ಕ್ ಮಾಡ್ಕೊಂಡಿರೋದನ್ನು ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. 4 ಸ್ಟಿಚ್ ಹಾಕ್ಕೊಳ್ಳಿ. ಒಂದರ ಪಕ್ಕ 3 ಸ್ಟಿಚ್ಚು ಒಂದೇ ಕಡೆ ಬರಬೇಕು. ಸೊ 4ನೇ ಸ್ಟಿಚ್ ಬಂದು ಲಾಸ್ಟಲ್ಲಿ ಹಾಕಿ ಅದಾದಮೇಲೆ ಓವರ್ಲಾಕ್ ಮಾಡಿಬಿಡಿ. ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ. ಒಂದ್ರ ಪಕ್ಕ 1 ಅಂತಂದರೆ 1/4 ಇಂಚಷ್ಟು ಗ್ಯಾಪಲ್ಲೇ ನೀವು ಪಕ್ಕದಲ್ಲೇ ಹಾಕ್ಕೊಳ್ತಾ ಬರಬೇಕು. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಅಕಸ್ಮಾತ್ ಏನಾದರೂ ಅವ್ರಿಗೆ ಟೈಟ್ ಆಯಿತು ಅಂದರೂ ಬಿಚ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗಾಗಿ ಏನು ಮಾಡಿ ಅಂತಂದರೆ ಈ ರೀತಿ 1/4 ಇಂಚಷ್ಟು ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಎಕ್ಸ್ಟ್ರಾ ಇನ್ನೊಂದು 3 ಹೊಲಿಗೆನ ಆಮೇಲೆ ಹಾಕೋತೀನಿ. ಸೊ ಈ ಕಡೆ ಸೈಡ್ದು ಕೂಡ ಫಿಟ್ಟಿಂಗ್ ಮಾಡಿಬಿಟ್ಟು ಅದಾದಮೇಲೆ ಹೊಲಿಗೆನ ಹಾಕ್ಕೊಳ್ತೀನಿ. ಸೊ ಫಸ್ಟು ತೋರಿಸ್ಕೊಟ್ಬಿಡ್ತೀನಿ, ಆಮೇಲೆ ಹೊಲಿಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲೂ ಕೂಡ ಅಷ್ಟೇ ಉಕ್ಸ್ಪಟ್ಟಿ ಕಡೆ ತಗೊಂಡಿರೋದ್ರಿಂದ ಉಕ್ಸ್ಪಟ್ಟಿ ಸೈಡೇ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಮಾರ್ಕ್ ಮಾಡಿರೋ ಅಂಥದ್ದನ್ನು ಎರಡನ್ನೂ ಕೂಡ ಈ ರೀತಿ ಇಟ್ಕೊಳ್ಬೇಕು. ಸೊ ಬೆಟರ್ ಅಂತಂದರೆ ನೀವು ಸೈಡಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕೊಳ್ತು ಅಂತಂದರೆ ನಿಮಗೆ ಇನ್ನೊಂದು ಸಲ ಎಕ್ಸ್ಟ್ರಾ ಸೈಡು ಮಾರ್ಕ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ತೋಳಿನ ಮುಂಭಾಗಕ್ಕೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ ಕಡೆ ಸೈಡಲ್ಲಿ ನಾನು ಹೇಳಿದೆ ಅಲ್ವಾ, ಫ್ರಂಟಲ್ಲಿ ನೀವು ತೋಳಿನ ಮುಂಭಾಗಕ್ಕೆ ಮಾರ್ಕ್ ಮಾಡ್ಕೊತಿದ್ದೀರಾ ಅಂದರೆ 1 ಪಾಯಿಂಟ್ ಎಕ್ಸ್ಟ್ರಾ ಆದರೂ ಕೂಡ 1 ಪಾಯಿಂಟ್ ಕಡಿಮೆ ಆಗಬಾರ್ದು. ಯಾಕಂತಂದರೆ ಅದರಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಮಧ್ಯ ಸ್ಲೀವ್ಸ್ನೂ ಕೂಡ ತಗೊಳ್ಬೇಕು, ಇಲ್ಲ ಅಂದರೆ ಅಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಮಧ್ಯ ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಹಾಗೆಯೇ ಆರ್ಮೋಲ್ವರೆಗೂ ಕೂಡ ಈ ರೀತಿ ಭುಜದಿಂದ ಹಾರ್ಮೋಲ್ದು ಮೊದಲನೇ ಹೊಲಿಗೆವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿ ಕಡೆನೇ ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಧ್ಯೆ ಡಾಟ್ನೂ ಕೂಡ ತೋರಿಸ್ಕೊಡ್ತೀನಿ. ಯಾಕಂತಂದರೆ ಇಲ್ಲಿ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗಬಾರ್ದು. ಹಾಗಾಗಿ ಮಧ್ಯೆ ಡಾಟ್ ಹಿಡ್ದಿರೋ ಅಂಥದ್ದನ್ನು ಕೂಡ ಈ ರೀತಿ ನೀವು ತಗೊಂತು ಅಂತಂದರೆ ಯಾವುದೇ ರೀತಿ ಟೈಟ್ ಆಗೋದಿಲ್ಲ ಚೆಸ್ಟ್ ಹತ್ರ. ಓಕೆನಾ? ಇದನ್ನು ಕೂಡ ಅಷ್ಟೇ ಸ್ಟಿಚ್ ಮಾಡ್ಕೊಳ್ತು ಅಂದರೆ ನಿಮಗೆ ರೆಡಿ ಆಗೋಯ್ತು. ಸೊ ಇದಕ್ಕೆ ನಾನು 3 ಹೊಲಿಗೆನ ಆಮೇಲೆ ಹಾಕೋತೀನಿ. ಎಕ್ಸ್ಟ್ರಾ 3 ಹೊಲಿಗೆ ಹಾಕಬೇಕಲ್ವ. ನಿಮಗೆ ಇನ್ನೂ ಕೂಡ ವೀಡಿಯೋ ಲೆಂತಿ ಆಗಿಬಿಡುತ್ತೆ ನಾನು ಇದನ್ನೇ ತೋರಿಸ್ಕೊಡ್ತಾ ಹೋದರೆ. ಇನ್ನೇನಿಲ್ಲ, ಎಕ್ಸ್ಟ್ರಾ ಇನ್ನೊಂದು ಹೊಲಿಗೆನ ಹಾಕ್ಕೊಳ್ಳೋದು ಅಷ್ಟೇ. ಇದಾದಮೇಲೆ ಇವಾಗ ಕಾಜಾಪಟ್ಟಿನ ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು. ಸೊ ಕಾಜಾಪಟ್ಟಿ ಸೈಡು ನಾನು ಹೊಲಿಗೆನೇ ಹಾಕ್ತೀನಿ ಅಂದೆ ಅಲ್ವಾ, ಹಾಗಾಗಿ ನೋಡಿ ನಾನು 3 ಹೊಲಿಗೆನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕೋಬೇಕು ಅಂತ. ಈ ರೀತಿ ಒಂದ್ರ ಪಕ್ಕ 1/4 ಇಂಚಷ್ಟು ಗ್ಯಾಪಲ್ಲಿ ಬರಬೇಕು, ಆ ರೀತಿ ಹಾಕ್ಕೊಳ್ಳಿ. ಲಾಸ್ಟ್ ಹೊಲಿಗೆ ಬಂದು ಆಲ್ರೆಡಿ ನಾನು ಹಾಕ್ಕೊಂಡ್ನೇ ಅಲ್ವಾ, ಸೊ ಹಂಗಾಗಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾನ. ಅವ್ರಿಗೇನಾದರೂ ಎಕ್ಸ್ಟ್ರಾ ಬಟ್ಟೆ ಬೇಕು ಸೀಮಿಂಗ್ ಲೈಸ್ ಅಂದರೆ ಬಿಡಿ, ಇಲ್ಲ ಅಂತಂದರೆ 1-2 ಇಂಚಷ್ಟು ಬಿಡಿ ಸಾಕು. ನೋಡಿದ್ರಲ್ವ, ಇದು ರೆಡಿ ಆಯಿತು ಪೂರ್ತಿಯಾಗಿ. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ತಾ ಇದ್ದೀನಿ. ಉಲ್ಟಾ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಪ್ಲಸ್ ಆಕಾರದಲ್ಲಿ ಬರಬೇಕು. ಆವಾಗ ಮಾತ್ರ ಹಾರ್ಮೋಲ್ ಅನ್ನೋದು ಕರೆಕ್ಟಾಗಿದೆ ಅಂತ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ. ಅದು ಬಂದು ನಿಮಗೆ ಪ್ಲಸ್ ಆಕಾರದಲ್ಲಿ ಬರಲಿಲ್ವಾ, ಹೆಚ್ಚು ಕಡಿಮೆ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರಂಟಲ್ಲೂ ಕೂಡ ಯಾವುದೇ ರೀತಿ ಗ್ಯಾಪ್ ಇಲ್ಲ. ಸೊ ಕೆಲವೊಬ್ಬರು ಕೇಳ್ತಾರೆ ಅಲ್ವಾ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಂತ. ಸೊ ಈ ಬ್ಲೌಸ್ ನೋಡಿ ನಾನು ಹಿಂದೆ ಬ್ಯಾಕ್ ಪಾರ್ಟಲ್ಲೂ ಕೂಡ ತೋರಿಸ್ಕೊಡ್ತೀನಿ. ನೋಡಿ ಯಾವುದೇ ರೀತಿ ಗ್ಯಾಪ್ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಇದು ಅವ್ರಿಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಆಗುತ್ತೆ. ಇವಾಗ ಕಾಜಾಪಟ್ಟಿ ಒಂದು ಸ್ಟಿಚ್ ಮಾಡ್ಕೊಳ್ತು ಅಂದರೆ ಇದು ಕೂಡ ರೆಡಿ ಆಗುತ್ತೆ. ಸೊ ಇದನ್ನು ಐರನ್ ಕೂಡ ಮಾಡ್ಕೊಂಡು ಬಿಡ್ತೀನಿ. ಅದಕ್ಕೂ ಮುಂಚೆ ಇದಕ್ಕೆ 5 ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಎಲ್ಲ ಹಾಕ್ತೀರ ಆ ರೀತಿ ಮಧ್ಯದಲ್ಲಿ ಒಂದು, ಆ ಕಡೆ ಈ ಕಡೆ ಒಂದು, ಆ ರೀತಿ ಹಾಕ್ಕೊಂಡು ಈ ರೀತಿ ಫಸ್ಟು ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಈ ರೀತಿ ಟೆನ್ಷನ್ನ ತಿರುಗಿಸ್ಕೊಂಡು ಇಲ್ಲಿ ರಫ್ ಮಾಡ್ಕೊಳ್ಳಿ. ಮತ್ತು ಅದು ವಿ ಥರ ಬರಬೇಕು. ಸೊ ಸಪ್ರೇಟ್ ವೀಡಿಯೋ ಬೇಕಾದರೆ ನಾನು ಮಾಡಿಕೊಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ ಈ ರೀತಿ ರಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಝೂಮ್ ಹಾಕಿ ಕೂಡ ನೋಡ್ಕೋಬೋದು. ಈ ರೀತಿ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡೇ ತಿರುಗಿಸ್ಕೊಳ್ಳಿ. ನಮ್ಮದು ಈ ರೀತಿ ದೊಡ್ಡ ಮಿಷಿನ್ ಆಗಿರೋದ್ರಿಂದ ನಾನು ಅಲ್ಲಿ ಮಂಡಿ ಹತ್ರನೇ ಕೊಟ್ಟಿರ್ತಾರೆ, ಅಲ್ಲೇ
ತಿರುಗಿಸ್ಕೊಂಡಿದ್ದೀನಿ. ಸೊ ಚಿಕ್ಕ ಮಿಷಿನ್ ಆಯಿತು ಅಂತಂದರೆ ಈ ರೀತಿ ಈ ಕಡೆ ಟೆನ್ಷನ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಮೇಲಕ್ಕೆ ಎತ್ಕೊಂಡು ತಿರುಗಿಸ್ಕೊಳ್ಳಿ ಅಷ್ಟೇ. ಈ ರೀತಿ ತಿರುಗಿಸ್ಕೊಳ್ಳೋದಕ್ಕೆ ಈ ರೀತಿ ಮಿಷಿನ್ಗಳಲ್ಲಿ ಕಾಲ ಹತ್ರನೇ ಕೊಟ್ಟಿರ್ತಾರೆ. ಸೊ ನಾವಲ್ಲಿ ಮಂಡಿಲೇ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ನ ಮಾಡ್ಕೋಬೋದು. ನೋಡಿದ್ರಲ್ವ ನನ್ನ ಜೊತೆ ಯಾರೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀರಾ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ 35 ನಿಮಿಷದಲ್ಲಿ ನೀವು ಕೂಡ ಸ್ಟಿಚ್ ಮಾಡಿದ್ರ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವಿಡಿಯೋ ಬೇಕು, ಇನ್ನೂ ಕೂಡ ಸ್ಟಿಚಿಂಗ್ ವೀಡಿಯೋಗಳನ್ನ ಅದೇ ರೀತಿ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಜೊತೆಯಲ್ಲಿ ನೀವು ಕೂಡ ಸ್ಟಿಚ್ ಮಾಡ್ಬೋದು, ಹಾಗೆಯೇ ಸ್ಟಿಚಿಂಗು ಕೂಡ ಕಲಿಬೋದು, ಹಾಗೆಯೇ ಫಾಸ್ಟಾಗಿ ಕೂಡ ಸ್ಟಿಚ್ ಮಾಡ್ಬೋದು. ಒಂದು ಮೋಟಿವೇಶನ್ ಆಗುತ್ತೆ, ಒಬ್ಬರ ಜೊತೆ ನಾವು ಸ್ಟಿಚ್ ಮಾಡಿದ್ರೆ ಒಂದು ರೀತಿ ಮೋಟಿವೇಶನ್ ಆಗುತ್ತೆ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.